ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನೆಲ್. ಪ್ರತಿ ವರ್ಷದಂತೆ ಈ ವರ್ಷವೂ ಏಕತಾ ಆಶ್ರಮ ಟ್ರಸ್ಟ್ ಶ್ರೀ ಇಸ್ಮಾಯಿಲ್ ಶಹಾ ಖಾದ್ರಿ ದರ್ಗಾ ಶನಿ ಸಾಹೇಬ ದರ್ಗಾದ 17ನೇ ಜಾತ್ರಾ ಮಹೋತ್ಸವ ಫೆಬ್ರವರಿ 18ರಂದು ಬಹಳ ಅದ್ಧೂರಿಯುತವಾಗಿ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಪೂಜ್ಯ ಶ್ರೀ ಸಂಭಾಜಿ ಮಹಾರಾಜರು ಮಾತನಾಡಿ ತಿಳಿಸಿದ್ದರು. ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಜಾತ್ರಾ ಮಹೋತ್ಸವ ನಿಮಿತ್ತ ಅಂದು ಸಾಯಂಕಾಲ 6 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಹಾಗೂ ಸಂಗೀತ ರಸಮಂಜರಿ ಕಾರ್ಯಕ್ರಮ, ಇದಕ್ಕೂ ಮುನ್ನ ಮಧ್ಯಾಹ್ನ 2 ಗಂಟೆಗೆ ಗ್ರಾಮದ ಇಸ್ಮಾಯಿಲ್ ಶಹಾ ಖಾದ್ರಿ ದರ್ಗಾದಿಂದ ಶನಿ ಸಾಹೇಬ್ ದರ್ಗಾದವರೆಗೆ ಸಂದಲ್ ಅಚ್ಚಿತೆರೆ ಒಂಟಿಯ ವಿಶೇಷ ಮೆರವಣಿಗೆ ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು. ಈ ದರ್ಗಾ ಅವರಿವರೆನ್ನದೇ ಸರ್ವಧರ್ಮೀಯ ಭಕ್ತರನ್ನೊಳಗೊಂಡ ದರ್ಗಾ ಇದೆ. ಭಕ್ತರ ಬೇಡಿಕೆ ಈಡೇರಿಸುವ ಕಲ್ಪವೃಕ್ಷ ಇಸ್ಮಾಯಿಲ್ ಶಹಾ ಖಾದ್ರಿ ಶನಿ ಸಾಹೇಬ ದರ್ಗಾ ಆಗಿದೆ. ಕುಂದುಕೊರತೆ ನೀಗಿಸುವ, ಮಕ್ಕಳಿಲ್ಲದವರಿಗೆ ಮಕ್ಕಳ ಭಾಗ್ಯ, ಅನಾರೋಗ್ಯಗೊಂಡವರು ಆರೋಗ್ಯ ಭಾಗ್ಯ, ಇನ್ನಿತರೆ ಕೌಟುಂಬಿಕ ಸಮಸ್ಯೆ ಇದ್ದವರಿಗೆ ಸಮಾಧಾನ ಶಾಂತಿ ಕಲ್ಪಿಸಿದ ದರ್ಗಾವಿದು. ಇದೇ ವೇಳೆ ಹಾಸ್ಯ ಕಲಾವಿದರು ರಘುಪ್ರಿಯ, ಬಿಜೆಪಿ ಮುಖಂಡರಾದ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕಾಮಶೆಟ್ಟಿ ಗೋಡಂಪಳ್ಳಿ ಹಾಗೂ ಗ್ರಾಮದ ಪಂಡಿತ್ ವಿಳಾಸ್ಪುರೆ ಅವರು ಮಾತನಾಡಿ, ವಿಳಾಸ್ಪುರ್ ಗ್ರಾಮದಲ್ಲಿ ಚಿಕ್ಕ ಪ್ರಮಾಣದಲ್ಲಿ ಈ ದರ್ಗಾ ಇತ್ತು. ಮುರಳೀಧರ್ ಗುರುಗಳ ದಿವ್ಯ ಆಶೀರ್ವಾದದಿಂದ ಈ ದರ್ಗಾ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ. ಕೇವಲ ವಿಳಾಸ್ಪುರ್ ಗ್ರಾಮದಲ್ಲಿ ಹೆಸರುವಾಸಿಯಾಗಿದ್ದ ದರ್ಗಾ ಜಗತ್ಪ್ರಸಿದ್ಧಿ ಪಡೆದಿದೆ ಅಂದರೆ ಅದಕ್ಕೆ ಪೂಜ್ಯ ಶ್ರೀ ಸಂಭಾಜಿ ಮಹಾರಾಜರೇ ಕಾರಣ. ಇವರು ಪೂಜ್ಯ ಸಾಹೇಬರು 41 ದಿವಸ ಲೋಕ ಕಲ್ಯಾಣಕ್ಕಾಗಿ ಅನ್ನ ನೀರು ಬಿಟ್ಟು ಅನುಷ್ಠಾನ ಕೂತಿದ್ದರು ಎಂದರು. ಈ ವರ್ಷ ಸಂದ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸೇರುವ ಮೂಲಕ ಯಶಸ್ವಿಗೊಳಿಸಿ ಎಂದು ಮನವಿ ಮಾಡಿದ್ದರು. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಪ್ರಕಾಶ್ ಸೇರಿದಂತೆ ಗ್ರಾಮದ ಗಣ್ಯರು, ಮುಖಂಡರು ಇದ್ದರು. ಎಲ್ಲರಿಗೂ ನಮಸ್ಕಾರ. ಇಂದಿನ ಒಂದು ಈ ಪ್ರೆಸ್ ಮೀಟ್ನಲ್ಲಿ ಭಾಗವಹಿಸಿದಂಥ ಎಲ್ಲ ಗುರು ಹಿರಿಯರು, ಹೀಗೆ ಸಮಯದ ಅಭಾವ ಇದೆ, ಹಾಗಾಗಿ ಯಾರ್ದು ಹೆಸರು ತಗೊಳ್ಳಾರ್ದೇ ಅವರಿವರೇನಿದೆ ಸರ್ವರಿಗೂ ಈ ಒಂದು ಪ್ರೆಸ್ ಮೀಟ್ಗೆ ಹಾರ್ದಿಕ ಸ್ವಾಗತವನ್ನು ಮಾಡ್ತೇವೆ. ಈ ಪ್ರೆಸ್ ಮೀಟ್ ಕರೆದಿರುವ ಒಂದು ಕಾರಣ ಏನಪ್ಪ ಅಂತಂದರೆ, ಇದೇ ತಿಂಗಳು ಬರುವ 18ರಂದು ಅತಿ ವಿಜೃಂಭಣೆಯಿಂದ ನಮ್ಮ ವಿಲಾಸ್ಪುರ್ ಗ್ರಾಮದಲ್ಲಿ 17ನೇ ಸಂದಲ್ ಜಾತ್ರಾ ಮಹೋತ್ಸವವನ್ನು ಸರ್ವ ಸದ್ಭಕ್ತ ಮಂಡಳಿ, ಸರ್ವ ಸದ್ಭಕ್ತರ ಸೇವೆಯಿಂದ, ಸರ್ವ ಸದ್ಭಕ್ತರ ಆಗಮನದಿಂದ, ಸರ್ವ ಸದ್ಭಕ್ತರಿಂದ ಆಶೀರ್ವಾದದಿಂದ ಹಾಗೂ ಪೂಜ್ಯ ಅಪ್ಪಾಜಿಯವರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಜರುಗಲಿದೆ. ಈ ಕಾರ್ಯಕ್ರಮ ಯಾವ ರೀತಿ ನಾವು ಮಾಡಲಿದ್ದೇವೆ ಮತ್ತು ಭಕ್ತರಿಗೆ ಯಾವ ರೀತಿ ಕರೆ ಕೊಡಬೇಕಂತೇಳಿ ನಮ್ಮ ಈ ಒಂದು ಏಕತಾ ಆಶ್ರಮ್ ಟ್ರಸ್ಟ್ ಹಾಗೂ ಇಸ್ಮಾಯಿಲ್ ಶಾ ಖಾದ್ರಿ ಹಾಗೂ ಶನಿ ಸಾಹೇಬ್ ದರ್ಗಾದ ಉಸ್ತುವಾರಿಗಳು ಹಾಗೂ ಸಾಹೇಬರು ಮಹಾರಾಜರು ಅದರ ಬಗ್ಗೆ ವಿಸ್ತಾರವಾಗಿ ತಮ್ಮನ್ನೆಲ್ಲ ತಿಳಿಸಿ ಹೇಳ್ತಾರೆ. ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಂದಲ್ ಕಾರ್ಯಕ್ರಮ ನಡೀತಾ ಇದೆ. ಇದು 17ನೇ ಸಂದಲ್ ಕಾರ್ಯಕ್ರಮ ಆಗಿದ್ದು, ಈ ಕಾರ್ಯಕ್ರಮದ ಉದ್ಘಾಟನೆ ನಮ್ಮ ಬೀದರ್ ಜಿಲ್ಲೆ ಮಂತ್ರಿಗಳಾದಂಥ ಪೌರಾಡಳಿತ ಮತ್ತು ಹಜ್ ಸಚಿವರಾದಂಥ ರಹೀಂ ಖಾನ್ ಅವರ ಹಸ್ತದಿಂದ ಉದ್ಘಾಟನೆ ಆಗ್ತಾ ಇದೆ. ಅದೇ ಥರ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಪೂಜ್ಯ ಶ್ರೀ ಡಾಕ್ಟರ್ ಹೋಮಲ್ನಾಥ್ ಮಹಾರಾಜರು, ಸಂಸ್ಥಾಪಕರು ಜೈ ಭಾರತ್ ಮಾತಾ ಸೇವಾ ಸಮಿತಿಯ ಅವಧಿಯಲ್ಲಿ ದಿವ್ಯ ನೇತೃತ್ವ ವಹಿಸಿದ್ರು ಪೂಜ್ಯ ಶ್ರೀ ಹಾವಲಿಂಗ್ ಶಿವಾಚಾರ್ಯ ಆಚೋಟಿ ಮಠ ಹಲ್ಬರ್ಗ, ಅಧ್ಯಕ್ಷತೆಯನ್ನು ಪೂಜ್ಯ ಶ್ರೀ ಸಂಭಾಜಿ ಮಹಾರಾಜರು, ಅಧ್ಯಕ್ಷ ಏಕತಾ ಟ್ರಸ್ಟ್ ವಿಳಾಸ್ಪುರ್. ಅದೇ ಥರ ಮುಖ್ಯ ಅತಿಥಿಗಳಾಗಿ ಬರ್ತಕ್ಕಂಥ ನಮ್ಮ ಬೀದರ್ ಕ್ಷೇತ್ರದ ಶಾಸಕರಿದ್ದಾರೆ, ಶೈಲೇಂದ್ರ ಬೆಲ್ದಾಳಿ ಇದ್ದಾರೆ, ಬಂಡೆಪ್ಪ ಕಾಶ್ಯಪುರ ಇದ್ದಾರೆ, CMC ಮೊಹಮ್ಮದ್ ಗೌಸ್ ಅಧ್ಯಕ್ಷರಿದ್ದಾರೆ, ನಮ್ಮ ದಿಗಂಬರ್ ಮಡಿವಾಳ ಇದ್ದಾರೆ, ಜಗನ್ನಾಥ್ ಜಮಾದಾರ್, GS ಬಿರಾದರ್ ಸರ್ಕಲ್ ಸಾಹೇಬರಿದ್ದಾರೆ, ASI ಪಾಶಮಿ ಇದ್ದಾರೆ. ಇದೇ ಥರ ಇಲ್ಲಿ ಸುತ್ತಮುತ್ತಲಿನ ರಾಜಕೀಯ ಜನರು ಮತ್ತು ನಮ್ಮ ಈ ದರ್ಗಾಕ್ಕೆ ಸಂಬಂಧಪಟ್ಟಂಥ ಎಲ್ಲ ಭಕ್ತಾದಿಗಳು, ಇದರಲ್ಲಿ 100 ಜನ ಹೆಸರುಗಳಿದ್ದಾವೆ. ಅವರೆಲ್ಲ ಈ ಕಾರ್ಯಕ್ರಮ ಪ್ರತಿ ವರ್ಷ ಬರ್ತಾ ಇರ್ತಾರೆ. ಈ ಕಾರ್ಯಕ್ರಮ ಸುಮಾರು 17 ವರ್ಷ ಆಯ್ತು ನಡೀತಾ ಇದೆ. ಇದಕ್ಕಿಂತ ಮೊದಲು ನಾವು ಸಣ್ಣಂದಾಗಿ ನೋಡ್ತೀವಿ, ಮಹಾರಾಜರು ಸಣ್ಣವರು ಇದ್ದರು.
ಆವಾಗಿನಿಂದ ನಮ್ಮದು ಹಳೆಮೂರು ಪಂಚಾಯತ್ ನಾನು ಮಾಜಿ ಅಧ್ಯಕ್ಷ, ಗ್ರಾಮ ಪಂಚಾಯತ್ ಅಧ್ಯಕ್ಷ, ಮತ್ತು ನನ್ನ ಹೆಸರು ಕಾಮಶೆಟ್ಟಿ ಗೋಡಂಪಳ್ಳಿ ಅಲ್ಲಿಂಬಾರ್ ಅಂಥೇಳಿ ಆವಾಗಿನಿಂದ ನೋಡ್ತಾ ಇರ್ತೀವಿ ರೀ. ಈ ದರ್ಗಾ ಅಲ್ಲಿ ಅವ್ರನ್ನ ಹಿಂದೆ ಮನೆ ಬಲ್ಲೇ ಸಣ್ಣದು ಮಾಡ್ಕೊಂಡು ಅಲ್ಲಿ ಪೇರ್ ಕೂಡ್ಸಿ ಅದಕ್ಕೆ ಮಾಡ್ತಾ ಇರ್ತೀವಿ. ಅಲ್ಲಿಂದು ಬೆಳೀತಾ ಬೆಳೀತಾ ಇಲ್ಲೇ ದೊಡ್ಡದು ಮಾಡಿದ್ರೆ, ಆದರೆ ಇಲ್ಲಿ ಜನ ಬರೋದಂತಂದ್ರೆ ಈಗ ಅವಾಗಾರ ಊರು ಜನ ಆಜು ಬಾಜು ಬರ್ತಾ ಇದ್ರು. ಈಗ ಹೇಳಿದ್ರು ಆಂಧ್ರ, ಬೀದರ್, ಮಹಾರಾಷ್ಟ್ರ ಕಡೆ ಸುತ್ತಮುತ್ತಿನ ಜನ ಭಕ್ತರಿಗೆ ಎಲ್ಲರಿಗೆ ಒಂದು ಥರ ಅವ್ರ ಅಪೇಕ್ಷೆಗಳು ಏನವ, ಅವ್ರು ಹಾಗಿಂದ ಆತ ಅವರು ಬಾಯಿ ವಾಕ್ಷನಿಂದ ಇಸ್ಮಾಲ್ ಖಾದ್ರಿ ಆಶೀರ್ವಾದದಿಂದ ಎಲ್ಲ ಕೆಲಸಗಳು ಅವ್ರಿಗೆ ಆಗ್ತಾವ. ಅದರಿಂದ ಒಬ್ರಿಗೆ 4 ಜನ ಹೆಚ್ಚು ಜನ ಪ್ರತಿ ವರ್ಷದಂತೆ ಹೆಚ್ಚು ಆಯ್ತಾ ಇದ್ದಾರೆ. ಈ ಕಾರ್ಯಕ್ರಮ ಇದಕ್ಕಿಂತ ಮೊದಲು ವಿಜೃಂಭಣೆಯಿಂದ ಆಗ್ಯದ. ಮತ್ತು ಇದಕ್ಕೆ ಕಾರ್ಯಕ್ರಮಕ್ಕೆ ನಮ್ಮದು ಜಿಡ್ಗ ಅಪ್ಪವ್ರು ಬಂದಿರು, ಮೂಳ್ಕೋಡು ಅಪ್ಪರು ಒಂದ್ಸಲ ಬಂದಿರು, ನಮ್ಮ ಸ್ವರ್ಗೀಯ ಭೀಮಣ್ಣ ಖಂಡ್ರೆ ಸರ್ ಅವ್ರ ಸಾಹೇಬರು ಬಂದಿರು. ಇದಕ್ಕೆ ಅದ ಗುರುಪಾದಪ್ಪರು ಬಂದಿರು. ಈಗ ರಹೀಮ್ಖಾನ್ತು ಪ್ರತಿ ವರ್ಷ ಬರ್ತಾನೆ ಇರ್ತಾರೆ, ಅವ್ರ ಕ್ಷೇತ್ರ ಅದ. ಈ ಕಾರ್ಯಕ್ರಮ ಈಗಲೂ ಈಗ ಅವ್ರ ಇದ್ರ ನಡೆದದ. ಇವರು ಇಲ್ಲಿ ಕಾರ್ಯಕ್ರಮ ಮಾಡ ಹಿಡ್ಕೊಂಡು ಇದು ಬಾದ ಏನಂತ ಒಂದು ಇದರಲ್ಲಿ ನಮ್ಮದು ಗೊಟ್ಟಂಗೊಟ್ಟಿಯಲ್ಲಿ ಅನುಷ್ಠಾನ ಮಾಡಿದ್ದಾರೆ ಅಪ್ಪವ್ರು. 41 ದಿವಸ ಅನ್ನ ನೀರು ಇಲ್ದೇ ಕೂತ್ಕೊಂಡಕ್ಕೆ ಅಂದ್ರೆ ಅಲ್ಲಿ ಒಂದು ಒಳ್ಳೆ ದೊಡ್ಡ ಜಾತ್ರಾ ಲಾಸ್ಟಕ್ಕೆ ಮಾಡಿ ಮುಗಿಸ್ಯಾರ. 41 ದಿನ ಮಾಡ್ಯಾರ. ಅದೇ ಥರ ಇಲ್ಲಿ ಬೇರೆ ಬೇರೆ ಕಡೆಯೂ ಈ ಮುಂದೊಂದು ಕಾರ್ಯಕ್ರಮ ಎಲ್ಲೇ ಇಟ್ಕೊಂಬರಿದ್ದಾರೆ ಅದೇ ಅನುಷ್ಠಾನ ಮಾಡ್ಲಿಕ್ಕೆ. ಈಗ ಅವ್ರು ಸಣ್ಣ ವಯಸ್ಸಿನ ಇಲ್ಲಿ ತನಕನೂ ಅವ್ರು ಏನು ಮಾಡ್ತಾ ಇದ್ದಾರೆ ಎಲ್ಲ ಕೆಲಸಗಳಿಂದ ಸಕ್ಸಸ್ ಆಗ್ತಾ ಹೊಂಟವ. ಅದ್ರಿಂದ ಜನರಿಗೆ ಒಂದು ವಿಶ್ವಾಸ ಆಗ್ಯದ. ಅವ್ರಿಗೆ ಮಾಡ್ತಕ್ಕಂಥ ಕಾರ್ಯದಲ್ಲಿ ಅವ್ರು ಏನು ಆಶೀರ್ವಾದ ಮಾಡಿದ್ರು ಅಂದ್ರೆ ಜನರಿಗೆ ಭಕ್ತಾದಿಗಳು ಒಳ್ಳೇದಾಗ್ತದೆ. ಈ ಕಾರ್ಯಕ್ರಮ ಈ ಊರಿನ ಜನರು ಅವ್ರಿರಂತಿಲ್ಲ, ಎಲ್ಲ ಜಾತಿಯವರು, ಈ ಜಾತಿ ಇಲ್ಲ ಆ ಜಾತಿ ಇಲ್ಲ, ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಹರಿಜನ್ ಆಗಲಿ ಕ್ರಿಶ್ಚಿಯನ್ ಆಗಲಿ ಎಲ್ಲ ಜಾತಿಯವರು ಅಂತಂದ್ರೆ ಕೂಡ್ಕೊಂಡು ಊರಾಗ ಮಾಡ್ತಾರೆ. ಊರಲ್ಲಿ ಮುಂಜಾನೆಯಿಂದ ಒಂಟೆ ಮೆರವಣಿಗೆ ಆಗ್ತದೆ, ಸಂಜೆಗೆ ಕಾರ್ಯಕ್ರಮ ಆಯ್ತದ. ಪ್ರತಿ ವರ್ಷ ಇಲ್ಲಿ ಈ ದಿನ ಖವಾಲಿ ಕಾರ್ಯಕ್ರಮಗಳಿದ್ದು, ಖವಾಲಿ ಬೇಡ ಅಂತೇಳಿ ಈ ವರ್ಷ ಎಂದಕ್ಕೆಂದ್ರೆ ಸಮಾಜ ಕಾರ್ಯಕ್ರಮ ಸಂಗೀತ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅದಕ್ಕೆ ಈ ವರ್ಷ ಎಂದಕ್ಕೆಂದ್ರೆ ಒಳ್ಳೆ ಇನ್ನು ಯಶಸ್ವಿಯಾಗಿ ಮಾಡ್ಲಿಕ್ಕೆ ಎಲ್ಲರೂ ನಾವೆಲ್ಲ ಊರಿನ ಜನರಾಗಲಿ ಸುತ್ತಮುತ್ತಿನ ಜನರಾಗಲಿ ಅವ್ರು ಬೆನ್ನಿಗಿದ್ದೀವಿ. ಆ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ನಾವು ಇಸ್ಮಾಲ್ ಖಾದ್ರಿಯಲ್ಲಿ ಹೇಳ್ಕೊಂಡು ನಮ್ಮ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. 17ನೇ ಏನು ಜಾತ್ರೆ ಆಗ್ತಾ ಇದೆ, ಅತಿ ವಿಜೃಂಭಣೆಯಿಂದ ಪ್ರತಿ ವರ್ಷ ಆಗ್ತಾ ಇದೆ. ಅದೇ ಈ ಸಾರ್ತಿನೂ ಅತಿ ವಿಜೃಂಭಣೆಯಿಂದ ಆಗಬೇಕು, ಮತ್ತು ಅತಿ ಹೆಚ್ಚಿನ ಜನಸಂಖ್ಯೆ ಬರಬೇಕು. ಜಾತ್ರೆಯಲ್ಲಿ ನೋಡುವಂಥ ಜಾತ್ರೆ ಇದು. ಹಳ್ಳಿಗಳಲ್ಲಿ ನೋಡುವಂಥ ಈ ಭಾಗದಲ್ಲಿ ಯಾವುದರ ಜಾತ್ರೆ ಅದಂದ್ರೆ ಫಸ್ಟು ಅಲ್ಲಿಂಬರ್ ವೀರಭದ್ರಪ್ಪರ ಜಾತ್ರೆ, ಆಮೇಲೆ ನಮ್ಮ ವಿಳಾಸ್ಪುರ ಜಾತ್ರೆ ಅಂತ ಹೇಳ್ಬೋದು. ಹಾಗೆ ನಮ್ಮ ಬಾಬಾ ಅವರು ದೀನ ದಲಿತರ ಎಲ್ಲ ಬಡವರ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಆ ಸೇವೆಯನ್ನು ಸಮರ್ಪಿಸುತ್ತಾ ಬರುವಂಥ ಈ ಜಾತ್ರೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಕಲಾವಿದರನ್ನು ನಾನು ಹೇಳಬಯಸುತ್ತೇನೆ. ಶ್ರೀಮತಿ ಅಶ್ವಿನಿ ರಾಜ್ಕುಮಾರ್ ಹಿರೇಮಠ್ ದಂಪತಿಗಳು ಸಂಗೀತ ಕಾರ್ಯಕ್ರಮಗಳು ನಡೆಸಿಕೊಳ್ತಾರೆ. ಹಾಗೆ ಗುಂಡಣ್ಣ ಡಿಗ್ಗಿ ಹರಸೂರು ಹಾಸ್ಯ ಕಲಾವಿದರು, ಇವರು ಕಲಬುರಗಿ, ಇವರು ಗೊಂಬೆ ಆಟ ಕಾಮಿಡಿ ಮಾಡ್ತಾರೆ. ಹಾಗೂ ಶ್ರೀ ಗುಣವಂತ್ ಹುಗ್ಗಿ, ಇದು ಮಾತಾಡುವ ಗೊಂಬೆ ಕಲಾವಿದರು. ಹಾಗೆ ರಾಜು ಹೆಬ್ಬಾಳ್ ಜಾನಪದ ಕಲಾವಿದರು ಕಲಬುರಗಿದವರು. ಹಾಗೆ ಶ್ರೀ ಗುರುಪ್ರಿಯ ಹಾಸ್ಯ ಕಲಾವಿದ ರಘುಪ್ರಿಯ ಹಾಸ್ಯ ಕಲಾವಿದರು. ಇವರು ಎಲ್ಲಿ ಹುಡುಗಿದ್ರು ಸೋಷಿಯಲ್ ಮೀಡಿಯಾದ ಇವರೇ ಸಿಗ್ತಾರ. ಅದು ಇವತ್ತು ನಮ್ಮ ಬೆನ್ನಿಂದ ನಿಂತಾರ. ಮತ್ತು ನಮ್ಮ ಬಾಬಾರ್ ಬೆನ್ನಿಂದು ಈ ನಮ್ಮ ಫೌಂಡೇಶನ್ ಯಾವಾಗಲೂ ಏಕತಾ ಆಶ್ರಮ ಏನದಲ್ಲ ಅದಕ್ಕೆ ಭಾಳ ಹತ್ತಿರ ಅದಾರ, ಅದಕ್ಕೆ ಅವರು ಭಾಳ ಪ್ರಿಯರು ಅದಾರ. ಅವರು ಇಂಥ ಎಲ್ಲ ಕಲಾವಿದರು ಬಂದು ಇಲ್ಲಿ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದು ಕಣ್ಣಾರೆ ನೋಡಿ ಆನಂದಿಸಬೇಕು. ಈ ಜಾತ್ರೆಗೆ ಹೆಚ್ಚಿನ ಸಂಖ್ಯೆ ಬರಬೇಕು, ಈ ಜಾತ್ರೆ ಶೋಭೆ ಬೆಳೆಸಬೇಕು, ಮತ್ತು ಈ ಜಾತ್ರೆಗೆ ಸಹಕರಿಸಿ ಯಶಸ್ವಿಗೊಳಿಸ್ಬೇಕಂತೂ ಎಲ್ಲರ ಕಳಕಳಿ ವಿನಂತಿ ಮಾಡ್ಬೇಕು. ದರ್ಗಾದ 17ನೇ ಸಂದಲ್ ಜಾತ್ರಾ ಮಹೋತ್ಸವಕ್ಕೆ
ಸರ್ವರಿಗೂ ಆರ್ಥಿಕ ಶುಭಾಶಯಗಳು. ತಾವೇ ಕೇಳಿದಂತೆ ಇಲ್ಲಿ ಭಾಳಷ್ಟು ಏನದ ಅಂದ್ರೆ ರೋಗ ರುಜಿನ ಈ ಥರದ್ದು ಏನದ ಅಂದರೆ ಪೀಡೆ ಪಿಶಾಚಿ ಏನೇ ಇದ್ರೂ ಏನದ ಅಂದ್ರೆ ದರ್ಗಾದಲ್ಲಿ ವಾಸಿ ಆಗಿರುವುದು. ಮತ್ತು ಈ ಭಾಗದಲ್ಲಿ ಏನದ ಅಂದ್ರೆ ಬಿಳಾಸ್ಪುರ್ ಒಂದು ಸುಕ್ಷೇತ್ರ ಆಗಿ ಅದಕ್ಕೆ ಕಾರಣಭೂತಾದ ನಮ್ಮ ಗುರುಗಳಾಗಿರುವ ಮುರಳಿ ಮಹಾರಾಜರ ಆಶೀರ್ವಾದದಿಂದ ಸಮಸ್ತ ಜನರಿಗೆ ಬಂದಿರುವಂತಹ ಎಲ್ಲ ಅವರು ಬೇಡಿರುವಂತಹ ಬೇಡಿಕೆಗಳನ್ನು ಈಡೇರಿಸುವಂತಹ ಕಲ್ಪವೃಕ್ಷ ಆಗಿರುವಂತಹ ಶನಿ ಸಾಹೇಬ್ ಮತ್ತು ಇಸ್ಮಾಯಿಲ್ ಖಾದ್ರಿ ಯಾರಿಗೇನದ ಅಂದ್ರೆ ಮಕ್ಕಳ ಭಾಗ್ಯ, ಯಾರಿಗೇನದ ಅಂದರೆ ಏನೇ ಕುಂದು ಕೊರತೆ ಇರಲಿ ಆ ಕುಂದು ಕೊರತೆಯನ್ನ ದೂರ ಮಾಡಿರುವಂತಹ ಇಸ್ಮಾಯಿಲ್ ಖಾದ್ರಿ ಅವ್ರದ್ದು 17ನೇ ಜಾತ್ರೆ ಮಹೋತ್ಸವ. ಇದಕ್ಕೆ ಅಂಗವಾಗಿ ಎಲ್ಲ ಗ್ರಾಮಸ್ಥರು ಹಿರಿಯರು ಹಾಗೆ ನಮ್ಮ ಜನೋಡ ಸುತ್ತಮುತ್ತಲಿನ ನಮ್ಮ ಹಳೆಂಬುರದ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಈ ಥರದ ಎಲ್ಲರೂ ಕಲ್ತಿದ್ದು ಒಂದು ದೊಡ್ಡ ಜಾತ್ರೆ. ನಮ್ಮ ರಘುಪ್ರಿಯರಾಗಲಿ ಈ ಕಡೆ ಅವರಿವರೆನ್ನದೇ ಎಲ್ಲ ಏನದ ಅಂದ್ರೆ ಇದು ಜಾತ್ರೆಗೆ ಏನದಂದ್ರೆ ಪ್ರೋತ್ಸಾಹ ಮಾಡಿ ಈ ಜಾತ್ರೆ ಏನದ ಅಂದ್ರೆ ನಡೆಸ್ಕೊಡ್ಬೇಕು ಅಂಥೇಳಿ ಎಲ್ಲರೂ ವಿಚಾರ ಮಾಡಿದ್ದಕ್ಕೆ ಏನದ ಅಂದ್ರೆ ಇದು ಮಾಡಾಕತ್ಯಾರ. ಇದೇ ಜಾತ್ರೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡವು ಸರ್ವರಿಗೂ ಏನದ ಅಂದ್ರೆ ಅವರಿವರೆನ್ನದೇ ಸರ್ವರಿಗೂ ಏನದ ಅಂದ್ರೆ ಆಹ್ವಾನ ಮಾಡುತ್ತಿದ್ದೇವೆ. ಅವನಾರವ ಅವ ನಮ್ಮವ ಅವ ನಮ್ಮ ಮನೆಯ ಮಗನೆಂದಿ ಶ್ರೇಯ ಕೂಡಲ ಸಂಗಮ ದೇವ ಅಂತೆ ಅವರಿವರೆನ್ನದೇ ಸರ್ವ ಧರ್ಮದ ಜಾತ್ರೆ ಅಂತೇಳಿದು ಎಲ್ಲರಿಗೆ ಏನದ ಅಂದ್ರೆ ಈ ಜಾತ್ರೆಗೆ ಆಹ್ವಾನ ಮಾಡ್ತಿದ್ದೇವೆ ಅಂತ ಹೇಳಿ ಸರ್ವರಿಗೂ ಶರಣಾರ್ಥಿ. ಜಾತ್ರೆಯು ಒಂದೇ ದಿವಸ ರೀ, ಅದು 18 ತಾರೀಕು ಬುಧವಾರ ಸಂದಲ್ 2:30 ಏನದ ಅಂದ್ರೆ 5:30 ಜರುಗುವುದು. ಇದು 17ನೇ ವರ್ಷ ಜಾತ್ರೆ. ಏನೆಲ್ಲ ಕಾರ್ಯಕ್ರಮ ಇರ್ತದೆ ಈ ಕಾರ್ಯಕ್ರಮದಲ್ಲಿ ಏನದ ಅಂದ್ರೆ ರಸ ಮಂಜರಿ ಕಾರ್ಯಕ್ರಮ, ಸಂಗೀತ ಕಾರ್ಯಕ್ರಮ, ಈ ಥರ ಗೊಂಬೆ ಮಾತಾಡಿಸುವುದೇನದ ಅಂದ್ರೆ ಹೊಸ ಕಾರ್ಯಕ್ರಮ ಏನದ ಅಂದ್ರೆ ಪ್ರತಿ ಒಂದು ಕಾರ್ಯಕ್ರಮ ಏನದ ಅಂದ್ರೆ ಜರುಗ್ತದೆ. ಒಂಟಿಯಲ್ಲಿ ಏನದ ಅಂದ್ರೆ ಭವ್ಯ ಸಂದಲ್ ಮೆರವಣಿಗೆ ನಡೀತದೆ.